ಹೇಳ್ತಾರೆ. ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ 4 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಜ್ಞಾನವನ್ನ ಪಡ್ಕೊಳ್ಳುವಂತಹದ್ದು, ಭಕ್ತಿಯನ್ನ, ಈಗ ಪೂಜೆ ಎಲ್ಲ ಬರುತ್ತಲ್ಲ, ಭಕ್ತಿಯಿಂದ ಇರುವಂತಹದ್ದು. ರಾಜಯೋಗ, ಅಷ್ಟಾಂಗ ಯೋಗಗಳ ಬಗ್ಗೆ ಹೇಳ್ತಾರೆ. ಹಾಗೂ ಕರ್ಮಯೋಗ, ಬ್ರಹ್ಮರ್ಷಿ ದೈವರಾತ್ರು ಕರ್ಮಯೋಗವನ್ನ ಪಾಲಿಸ್ಕೊಂಡು ಗುರುವಿನ ಸೇವೆ ಮಾಡಿಕೊಂಡು ಮಂತ್ರದೃಷ್ಟಾರರಾದ್ರು. ನೀವ್ ಏನ್ ಕೆಲಸ ಮಾಡ್ತಿರೋ ಅದನ್ನ ಖುಷಿಯಿಂದ ಪ್ರೀತಿಯಿಂದ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಯಾವುದೇ ಕೆಲಸ ಇರ್ಬೋದು, ಎಲ್ಲಾ ಕೆಲಸನೂ ಒಂದೇ. ನೆಲ ಗುಡಿಸಿ ಮಾಡೋದನ್ನ ಹಿಡಿದು ಚಿಕಿತ್ಸೆ ಮಾಡೋದ್ವರೆಗೂ ಬಂತು, ಅಡುಗೆ ಮಾಡೋದು ಬಂತು. ಎಲ್ಲ ಕೆಲಸ ಶ್ರೇಷ್ಠ ಕೆಲಸ ಅಂತ ಹೇಳ್ತಾರೆ ಕರ್ಮಯೋಗದಲ್ಲಿ. ಹಾಗೆ ನಮ್ಮ ಇಲ್ಲಿ ಇರುವಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ನವರು ಇದ್ದಾರೆ. ಈಗ ಅವರೆಲ್ಲರೂ ಕೂಡ ಎಲ್ಲ ಕೆಲಸ ಒಂದೇ ಕೆಲಸ, ಶ್ರೇಷ್ಠ ಕೆಲಸ ಅಂತ ತಿಳ್ಕೊಂಡು ಕೆಲಸವನ್ನ ಮಾಡಬೇಕು. ಹಾಗೆ ಕೆಲವೊಂದು ಸಿಬ್ಬಂದಿಗಳು, ಈಗ ದಯಾಲು ಸುಮಾರು 20 ವರ್ಷ ಹೆಚ್ಚಿಗೆ ಕೆಲಸ ಮಾಡ್ಕೊಂಡಿದ್ದಾನೆ. ಲಾಸ್ಟ್ ಮೀಟಿಂಗ್ ಅಲ್ಲಿ ಕೇಳಿದ್ದೆ ನಾನು, ಮಂತ್ ಎಂಡ್ ಮೀಟಿಂಗ್ ಅಲ್ಲಿ ಸುಮಾರು 20ಕ್ಕಿಂತ ಹೆಚ್ಚಿಗೆ ಜನ ನಾವಿಲ್ಲಿ ಖಾಯಮ್ಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ. ಇದಕ್ಕೂ ಕೂಡ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದನೆ ಕಾರಣ. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಒಳ್ಳೇದಾಗ್ತಾ ಉಂಟು. ಅವರ ಒಂದು ಬ್ರಹ್ಮರ್ಷಿ ದೈವರಾತ್ರ ತಪಸ್ಸಿನ ಫಲ ನಿಮ್ಗೆಲ್ಲರಿಗೂ ಸಿಗ್ತಾ ಉಂಟು, ನಮ್ಗಷ್ಟೇ ಅಲ್ಲ. ಇವತ್ತು ಇಲ್ಲಿ ಸುಮಾರು 40-50 ಸಿಬ್ಬಂದಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೊಂದು ದಿನ ಇದು 100-105 ಜನ ಅಂತೂ ಆಗತ್ತೆ. ಯಾಕಂತಂದ್ರೆ ಅಷ್ಟು ಫಾಸ್ಟ್ ಆಗಿ ನಾವಿಲ್ಲಿ ಅಭಿವೃದ್ಧಿನ ಹೊಂದ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಂದ್ರೆ, ಇಡೀ ನಮ್ಮ ಒಂದು ಸಸ್ಯ ಸಂಜೀವಿನಿ ಕ್ಯಾಂಪಸ್ ನಲ್ಲಿ ಎಲ್ಲರಿಗೂ ಏನು ಸೌಲಭ್ಯ ಬೇಕೋ ಅದನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಪ್ರತಿಯೊಂದು ರಿವ್ಯೂ ಬುಕ್ ಅಲ್ಲಿ ಇರೋದನ್ನ ನೋಡ್ಕೊಂಡು ನಾವೇನು ಅಳವಡಿಸ್ಕೋಬಹುದು ಮಾಡ್ತಾ ಇದ್ದೇವೆ. ಅದು ಚಿಕಿತ್ಸೆಯಲ್ಲಿ ಇರ್ಬೋದು, ಗೋಶಾಲೆಯಲ್ಲಿ ಇರ್ಬೋದು, ಗಾರ್ಡನ್ ನಲ್ಲಿ ಇರ್ಬೋದು, ಇಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳು ಪ್ರತಿ ಒಂದೊಂದು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರುವಂತಹದ್ದು ಅಂತಂದ್ರೆ ಗುರುವಿನ ಆಶೀರ್ವಾದ. ಇಲ್ಲ ಅಂತಂದ್ರೆ ನಮ್ಮಿಂದ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ತುಂಬಾ ಜನ ನೋಡ್ದವ್ರು ಇದ್ದಾರೆ. ನಾವೇನಿಲ್ಲಿ ತುಂಬಾ ವರ್ಷ ಹಳೆ ಕಥೆಯನ್ನೇ ಹೇಳ್ತಾ ಇಲ್ಲ, ನನ್ನ ತಲೆಯಲ್ಲಿರೋದು ಒಂದೇ ಆಗಿತ್ತು. ಬ್ರಹ್ಮರ್ಷಿ ದೈವರಾತ್ರ ನೋಡೋರು ಎಷ್ಟು ಜನ ಇದ್ದಾರಲ್ಲ, ಅವರು ವಾಪಸ್ ಇದನ್ನು ನೋಡಿ ಖುಷಿ ಪಡ್ಬೇಕು ಅಂತ ಇತ್ತು ಅಷ್ಟೇ. ಅದು ಒಂದೇ ಉದ್ದೇಶ ಆಗಿತ್ತು. ನಾನು ಇದನ್ನೆಲ್ಲ 40 ವರ್ಷ ಬಿಟ್ಟು ಮಾಡಿದ್ರೆ ಅವ್ರನ್ನ ನೋಡಿದ್ರೆ ಒಬ್ರು ಇರುವುದಿಲ್ಲ. ಅಜ್ಞ ಕಾಲದಲ್ಲಿ ಹಿಂಗೆ ಇತ್ತು, ಇದೆಲ್ಲ ನಾವು ನೋಡಿದ್ವಿ ಅಂತ ಅವ್ರನ್ನ ನೋಡ್ದವ್ರು ಇದು ನೋಡಿ ಮತ್ತೆ ವಾಪಸ್ ಖುಷಿ ಪಡ್ತಾ ಇದ್ರು. ನಾವು ಬ್ರಹ್ಮರ್ಷಿ ದೈವರಾತ್ರ ಜಯಂತಿ ದಿವಸ ಅವ್ರು ನೋಡ್ದೆಲ್ಲ ಕರೀತೀವಿ. ಅವ್ರು ನೋಡಿ ಕೆಲವೊಬ್ಬರಿಗೆ ಕಣ್ಣೀರು ಬರತ್ತೆ ಖುಷಿಯಾಗಿ. ಹೌದು ತಮ್ಮ, ಅವಾಗೂ ಹಿಂಗೆ ಇತ್ತ, ಅಜ್ಞ ಕಾಲದಲ್ಲೂ ಇಷ್ಟೆಲ್ಲ ಆಕಳಿತ್ತು, ಹಿಂಗೆ ಬರ್ತಿದ್ವು, ಆಚೆ ಕಬ್ಬು ಬೆಳೆತಿದ್ದ, ಹಿಂಗೆ ಭತ್ತ ಬೆಳೆತಿದ್ದ. ಆದ್ರೆ ಈಗೆಲ್ಲ ಇಲ್ಲಿ ಕಬ್ಬು ಬೆಳೆಯವರೇ ಇಲ್ಲ. ಇಡೀ ಏರಿಯಾದಲ್ಲಿ ಕಬ್ಬು ಬೆಳಿತಿದ್ರು ಮುಂಚೆ, ಈಗ ಎಲ್ಲಿ ಕಬ್ಬು ಬೆಳಿತಾರೆ ನೋಡಿ, ಎಲ್ಲೂ ಕಬ್ಬಿಲ್ಲ. ಗೋಕರ್ಣ ಗಣಹೋಮಕ್ ಬೇಕಾದ್ರೆ ಇಲ್ಲಿ ಬಂದು ಕಬ್ಬು ತಗೊಂಡು ಹೋಗ್ತಾರೆ ಪೂಜೆಗೆ. ಅಂದ್ರೆ ಆ ಒಂದು ಕೃಷಿ ಹೇಳುವಂಥದ್ದು ಕಡಿಮೆ ಆಗ್ತಾ ಇದೆ. ಅದ್ ನೋಡಿ ಖುಷಿ ಪಡ್ತಾರೆ. ತಮ್ಮ ಒಳ್ಳೆ ಕೆಲಸ ಮಾಡಿದ್ದೆ, ಅವಾಗ ಅಜ್ಞು ಹಿಂಗೆ ಮಾಡಿದ್ದಾಳೆ, ಅಷ್ಟು ಸಾಕಲ್ಲ, ಮತ್ತೆ ಎಂತ ಬೇಕು? ಇದಕ್ಕೋಸ್ಕರನೇ ನಾನು ಆ ಒಂದು ಪ್ಲಾನ್ ಮಾಡಿಕೊಂಡು ಅವರ ನೋಡಿದ ಜನ ಇದನ್ನ ವಾಪಸ್ ನೋಡಿ ಖುಷಿ ಪಡ್ಬೇಕು. ಅಷ್ಟಾದ್ರೂ ಸಾಕು, ನಮ್ಗೆ ತೃಪ್ತಿ ಅನ್ಸುತ್ತೆ. ಅದಕ್ಕಾಗಿ ನಾವು ಅದೇ ರೀತಿ ಮಾಡಬೇಕು ಅಂತ ಮುನ್ನಡೆದ್ವಿ. ಯಾವುದೇ ನಾವಿಲ್ಲಿ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಿರ್ಬೋದು, ಯಾವುದೂ ಕೂಡ ನಿಲ್ಲಿಲ್ಲ ಕೆಲಸ. ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದ ಹೌದು, ಅಷ್ಟು ಆಗಿದ್ದೆ, ಯಾವುದು ಆಗಿಲ್ಲ ಹೇಳೋದಿಲ್ಲ. ನಾವೇನು ಅನ್ಕೊಂಡಿದ್ದೀವೋ ಪ್ರತಿಯೊಂದು ಆಗಿದೆ.
ಯಾವ್ದಕ್ಕೂ ಕೂಡ ಇಲ್ಲ, ಅಡೆತಡೆ ಆಗಿಲ್ಲ, ಅರ್ಧಕ್ಕೆ ಕೈ ಬಿಟ್ಟಿರುವಂತದ್ದು ಇಲ್ವೇ ಇಲ್ಲ. ಹಿಂಗಾಗಿದೆ ಅಂತಂದ್ರೆ, ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ದೇವರಾದ್ರ ಆಶೀರ್ವಾದ ಕಾರಣ. ಒಂದು ವಿಷಯವನ್ನ ಹೇಳ್ತಾನೆ, ಇಷ್ಟೆಲ್ಲ ಮಾಡಿದ್ವಿ, ಗೋಕರ್ಣದಲ್ಲಿ ಒಂದು ಸ್ವಂತ ಕ್ಲಿನಿಕ್ ಮಾಡ್ಬೇಕು ಅಂತ ಆಯ್ತು, ಎಲ್ಲ ಆಯ್ತು, ಅಡ್ವಾನ್ಸ್ ಕೊಟ್ಟಾಗಿದೆ, ರಿಜಿಸ್ಟ್ರೇಷನ್ ಹೋಗಿ ಸಬ್ ರಿಜಿಸ್ಟರ್ ಹೋಗಿ ಕೂತ್ವಿ, ರಿಜಿಸ್ಟ್ರೇಷನ್ ಆಗುದಿಲ್ಲ. ಎಂತ ಮಾಡುವ, MLA ಇನ್ಫ್ಲೂಯೆನ್ಸ್ ಮಾಡುದು ಎಲ್ಲ ಎಂತ ಮಾಡಿ ರಿಜಿಸ್ಟ್ರೇಷನ್ ಆಗುದಿಲ್ಲ. ಕಡೆ ವಾಪಸ್ ಬಂದ್ವಿ, ಪ್ರಶ್ನೆ ಹಾಕಿದ್ರೆ ಅದೇ ಯಾರಾದ್ರೂ ಬೇಡ ಅಂದ್ರು. ನಾವು ಮುಂಚೆನೆ ಕೇಳ್ಕೊಂಡು ಹೋಗ್ಬೇಕಿತ್ತು, ನಾವೊಂದ್ ಮಾಡ್ಲಿಲ್ಲ, ಹೋದ್ವಿ, ಆದ್ರೆ ಅವ್ರು ಬೇಡ ಅಂದ್ಬಿಟ್ರು. ಕಡೆ ನನಗೆ ಅನ್ಸಿದ್ ಯಾಕೆ ಅಂತಂದ್ರೆ, ನಾನು ಅಲ್ಲೇ ಕ್ಲಿನಿಕ್ ಮಾಡ್ಕೊಂಡು ಅಲ್ಲಿದ್ರೆ ಇಲ್ಲಿ ನೋಡ್ಕೊಳ್ಳೋರು ಯಾರು, ಇಲ್ಲಿ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲೇ ನನ್ನ ಮುಖ್ಯ ಫೋಕಸಿಂಗ್ ಇರ್ಬೇಕು. ಈ ಅಶೋಕನ ಹೇಳುವಂತಹದ್ದೇ ಒಂದು ಮುಖ್ಯ ಕ್ಷೇತ್ರ ಇದು. ಬೇರೆ ಎಲ್ಲೇ ನಾವು ಹೋಗಿ ಏನೇ ಮಾಡ್ಲಿ, ಇಲ್ಲೇ ಇರ್ಬೇಕು, ಇಲ್ಲೇ ನಮ್ಮ ಎಲ್ಲಾ ಚಿಕಿತ್ಸೆಗಳಾಗ್ಬೇಕು ಹೇಳುವಂತಹದ್ದು ಅವರ ಪರಿಕಲ್ಪನೆ ಆಗಿತ್ತು. ಅದರ ನಂತರ ನಾ ಮತ್ತೆ ಗೋಕರ್ಣ ಜಾಗ ತಗೊಳ್ಬೇಕು ಯೋಚನೆ ಮಾಡ್ಲಿಲ್ಲ. ನಮ್ಮ ಓನರ್ ಹತ್ರ ಹೇಳ್ಬಿಟ್ಟಿದ್ದೆ ನಾನು, ಎಷ್ಟು ದಿವಸ ಕೊಡ್ತಾರೋ ಕೊಡಿ ಕ್ಲಿನಿಕ್ ಅಲ್ಲಿ, ನೋಡ್ಕೊಂಡು ಹೋಗ್ತಾನೆ. ಅಗ್ರಿಮೆಂಟ್ ಎಂತೂ ಇಲ್ಲ, ಯಾವಾಗ ಬಿಡ್ಬೇಕು ಕೊಡಿ, ಬಿಟ್ಟು ಹೋಗ್ತದೆ, ಇಷ್ಟೇ ಹೇಳಿದ್ದು. ಎಲ್ಲರದ್ದು ಅಗ್ರಿಮೆಂಟ್ ಇದೆ, ಉಳಿದ ಎಲ್ಲ ಅಂಗಡಿಯವ್ರದ್ದು ಅಗ್ರಿಮೆಂಟ್ ಇದೆ, ನನ್ನ ಅಗ್ರಿಮೆಂಟ್ ಇಲ್ಲ. ಅವ್ರಿಗೆ ಹೇಳಿಬಿಟ್ಟಿದ್ದೆ, ನಂದು ಯಾವ್ದು ಅಗ್ರಿಮೆಂಟ್ ಇಲ್ಲ, ಬಿಡುವಾಗ ನಂಗೆ 2 ದಿವಸ ಮುಂಚೆ ಹೇಳು, ನಾನು ತಗೊಂಡೋಗಿ ಮನೇಲಿ ನೋಡ್ಕಂತ, ಮತ್ತಲ್ಲಿ ಎಲ್ಲೂ ಮತ್ತೆ ಕ್ಲಿನಿಕ್ ಹೋಗ್ಕೊಂಡು ಬೇರೆ ಕಡೆ ಮಾಡುದಿಲ್ಲ ಅಂತ. ಆದ್ರೆ ಅವ್ರಂಗೆ ಹೇಳುದಿಲ್ಲ. ಅವ್ರಂಗೆ ಹೇಳುವಂತಾರೋ ಅಲ್ಲ, ನೀ 8 ವರ್ಷ ಮಾಡ್ತೀಯ ಮಾಡು, ನಾನ್ ಹಿಂಗೆ ಅಂತ ಹೇಳುದಿಲ್ಲ. ಅಂದ್ರೆ ಅವ್ರ ಮೇಲಿರುವಂತ ಪ್ರೀತಿ ಗೋಕರ್ಣದಲ್ಲಿ ಹೇಗಿದೆ ಅಂತಂತಂದ್ರೆ, ಈಗ ಬ್ರಹ್ಮರ್ಷಿ ದೈವರಾತ್ರ ಬಗ್ಗೆ ಅಷ್ಟು ಒಂದು ಪ್ರೀತಿ ಇದೆ ಎಲ್ಲರಿಗೂ ಕೂಡ ಇಡೀ ಗೋಕರ್ಣದಲ್ಲಿ. ನಮ್ಮ ಒಂದು ಮನೆತನಕ್ಕಷ್ಟ ಒಂದು ಗೌರವವನ್ನ ಕೊಡ್ತಾರೆ. ಇದೆಲ್ಲ ನಮಗ್ ಬಂದಿದ್ದು ಅವರಿಂದನೇ. ಅದಕ್ಕೆ ಇವತ್ತು ಅವರು ಗುರುಸ್ಥಾನದಲ್ಲಿದ್ದಾರೆ. ನಮ್ಮ ಮಾವನವರು ಘಟನೆಗಳನ್ನೆಲ್ಲ ಹೇಳಿದ್ರು, ಅವ್ರಲ್ಲಿ ಇದ್ರಲ್ಲಿ ನೋಡಿದ್ರು, ಮುಂಚೆ ಮನೆ ಹೇಗಿತ್ತು, ಈಗ ಹೇಗಿದೆ, ಜಾಗ ಹೇಗಿತ್ತು, ಇಲ್ಲೆಲ್ಲ ಓಡಾಡ್ಲಿಕ್ಕೆಲ್ಲೂ ಆಗೋದಿಲ್ಲಾಗಿತ್ತು, ಈಗ ಹೇಗಿದೆ. ಕೆಲವೊಬ್ರು ಇದಕ್ಕೆ ಬೇರೆ ರೀತಿ ಹೇಳುವವರು ಇರ್ತಾರೆ, ಎಲ್ಲ ಬೆಟ್ಟ ಕಡ್ದು ಬಿಟ್ಟ, ಕಾಡು ಕಡ್ದು ಬಿಟ್ಟ, ಕಾಡು ನಾಶ ಮಾಡ್ಬಿಟ್ಟ, ಎಲ್ಲ ಕಡೆ ರೋಡ್ ಮಾಡ್ಬಿಟ್ಟ, ಇಡೀ ಇದನ್ನ ಹಾಳು ಮಾಡ್ಬಿಟ್ಟ ಹೇಳುವವರು ಇದ್ದಾರೆ. ಆ ರೀತಿ ಹೇಳುವವರು ಇರ್ತಾರೆ. ಈ ಅಭಿವೃದ್ಧಿ ನೋಡಿ ಖುಷಿ ಪಡುವವರು ಇರ್ತಾರೆ. 2 ರೀತಿ ಮನಸ್ಥಿತಿಯವರು ಇರ್ತಾರೆ. ಆದ್ರೆ ನಾವು 1 ಗಿಡ ಕಡಿದ್ರೆ 10 ಗಿಡ ನೆಟ್ಟಿದೀವಿ, ಆಯ್ತಾ? ಕಡ್ದಿದ್ ಯಾವುದು ಕೂಡ ಔಷಧಿ ಗಿಡಗಳಲ್ಲ, ಅಷ್ಟು ಅಕೇಶ ಗಿಡ ಒಂದೇ ಕಡ್ದಿದ್ದು. ಮತ್ತೆಲ್ಲ ಕಲ್ಲು ಬಂಡೆ ಇತ್ತು, ಅದನ್ನ ಲೆವೆಲ್ ಮಾಡಿ ಮಣ್ಣು ಹಾಕಿ ಮತ್ತೆ ಗಿಡ ನೆಟ್ಟಿದ್ದೀವಿ. ಇಡೀ ನಮ್ದು ಒಂದು 15 ಎಕರೆ ಜಾಗದಲ್ಲಿ 8 ಎಕರೆ ಕಲ್ಲು ಬಂಡೆನೇ ಇತ್ತು. ಇವತ್ತಿಗೂ ಕೇಳ್ತಾರೆ, ಸರ್ ಕಲ್ಲು ಕಣಿ ಕೊಡ್ತೀರಾ ಜಾಗ ನೋಡಿ, ಬಟ್ ಒಳ್ಳೆ ಕಲ್ಲು ಬರುತ್ತಿಲ್ಲಿ. ಆದ್ರೆ ನಾವು ಇಲ್ಲಿ ಆ ಕಲ್ಲು ಬಂಡೆಯನ್ನ ಲೆವೆಲ್ ಮಾಡಿ ಮಣ್ಣು ಹಾಕಿ ಗಿಡ ನೆಟ್ಟಿದ್ದೀವಿ. ಅಷ್ಟು ಅಭಿವೃದ್ಧಿಯನ್ನು ಮಾಡಿದೀವಿ. ಇಡೀ 15 ಎಕರೆ ಜಾಗ ಎಲ್ಲ ಕಡೆ ಇರಿಗೇಷನ್ ಅನ್ನ ಮಾಡಿದೀವಿ. ಒಂದು ಬಟನ್ ಒತ್ತರ ನೀರ್ ಬರುತ್ತೆ. ಮುಂಚೆ ತಂದೆಯವರಿದ್ದಾಗ ಕೊಡಪ ನಿಲ್ತಂದು ಗಿಡಕ್ಕೆ ನೀರು ಹಾಕೋದು. ಅಷ್ಟು ಅಭಿವೃದ್ಧಿ ನಾವಿಲ್ಲಿ ಮಾಡಿದೀವಿ. ಅದನ್ನ ನಾವು ಕಣ್ಣಾರೆ ನೋಡಿದ್ದಾರೆ ಕಳೆದ 10 ವರ್ಷದಲ್ಲಿ. ಅವರ ಅನುಭವವನ್ನು ಹಂಚಿಕೊಂಡ್ರು, ಸುಮಾರು ಘಟನೆಗಳ ಬಗ್ಗೆ ಹೇಳಿದ್ರು. ಅವರ ಒಂದು ಅದ್ಭುತ ನೋಡಿಗೆ ಧನ್ಯವಾದಗಳು. ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಅವರು 1-2 ಮಾತನಾಡಿ ಈ ಕಾರ್ಯಕ್ರಮವನ್ನ ಮುಗಿಸಬೇಕಾಗಿ